ಹಾಯ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಆಲ್ ಇನ್ ಒನ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ಸಿಂಪಲ್ಲಾಗಿ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ಬನ್ನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್, ಕೊತ್ತಂಬರಿ, ಕೋಸು ಮತ್ತು ಕರಿಬೇವು ತಗೊಂಡಿದ್ದೀನಿ. ಒಂದು 6 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಯಿಲ್, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿನ ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂದು ಬಣ್ಣ ಬರೋವರೆಗೆ. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಇದಕ್ಕೆ ನೀರೆಲ್ಲ ಹಾಕಿ ಆ ಥರ ಗೊಜ್ಜು ಥರ ಮಾಡ್ಕೋಬಾರ್ದು, ಈ ಥರ ಡ್ರೈ ಥರ ಮಾಡಬೇಕು. ಡ್ರೈ ಮಾಡಬೇಕು ಹಂಗೆ. ಅದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಡ್ರೈ ಮಾಡಿ. ಹೀಗೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಇದೆ ಮಸಾಲ ರೆಡಿ ಆಯ್ತು. ಇವಾಗ ಒಂದು ಪ್ಲೇಟಿಗೆ 2 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಮಾಡಿಟ್ಕೊಂಡಿರೋ ಮಸಾಲಾನ ಹಾಕಿ ಅದ್ರ ಮೇಲ್ಗಡೆ ಹಾಕಬೇಕು. ಅದಕ್ಕೆ ಫುಲ್ ಕವರ್ ಆಗೋವರೆಗೆ ಹೀಗೆ ಸ್ಪೂನಲ್ಲಿ ಹಿಂಗೆ ಮಾಡಿ ಫುಲ್ ಕವರ್ ಆಗುತ್ತೆ. ಇವಾಗ ಒಂದು ತವ ತಗೊಳ್ಳಿ. ತವ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಸ್ವಲ್ಪ ಬಿಸಿ ಆಗಕ್ಕೆ ಬಿಡಿ. ಅದು ಬಿಸಿ ಆದಮೇಲೆ ಈಗ ಅದ್ರ ಮೇಲ್ಗಡೆ ಒಂದು ಬ್ರೆಡ್ ಪೀಸ್ ಇಟ್ಕೊಂಡು ಅದನ್ನು ಎಣ್ಣೆ ಮೇಲ್ಗಡೆ ಇಡಿ. ಅದು ಚೆನ್ನಾಗಿ ರೋಸ್ಟ್ ಆಗೋವರೆಗೆ ಹಂಗೆ ಫ್ರೈ ಮಾಡಿ. ಅದ್ರ ಮೇಲ್ಗಡೆ ಒಂಚೂರು ಆಯಿಲ್ ಹಾಕತ್ತಿದ್ದೀನಿ. ಅದು ಹಿಂಗೆ ಮಡಚಿ ಕೂಡ ಬೇಯಿಸ್ಬೇಕಲ್ಲ, ಅದಕ್ಕೆ ಈಗ ಮಡಚಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ಇವಾಗ ಬಿಸಿ ಬಿಸಿಯಾದ ರುಚಿಯಾದ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ. ಅದನ್ನು ಬೇಕಾದರೆ ಕಟ್ ಮಾಡ್ಕೊಂಡಾದ್ರೂ ತಿನ್ಬೋದು, ಇಲ್ಲ ಹಾಗೆ ಆದರೂ ತಿನ್ಬೋದು. ನಿಮಗೆ ಹೇಗಾಗುತ್ತೆ ಹಾಗೆ ತಿನ್ಬೋದು. ಇವಾಗ ರೆಡಿಯಾಗಿದೆ. ನಾವು ಅದನ್ನು ಕಟ್ ಮಾಡ್ತಾಯಿದ್ದೀವಿ. ಕಟ್ ಮಾಡಿ ಇವಾಗ ಟೇಸ್ಟ್ ನೋಡೋಣ ಬನ್ನಿ. ಟೇಸ್ಟ್ ನೋಡ್ತಾ ಇದ್ದಾಳೆ ಇವಳು, ನೋಡಿ ಇವಾಗ. ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.